ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ತುಂಬ ಸಿಂಪಲ್ಲಾಗಿರೋಂಥ ಒಂದು ಕ್ರೋಶಾ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಫಸ್ಟಿಗೆ ಸೀರೆನ ಬ್ಯಾಕ್ ಸೈಡನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ನಾನು ಕ್ರೋಶಾ 7.0 ತಗೊಂಡಿದ್ದೀನಿ. 7 ನಂಬರ್ ಕ್ರೋಶಾ ಕಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ಸೀರೆಗೆ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನಾನು ಯಾವ ಥರ ಲಾಕ್ ಮಾಡ್ಕೊತೀನಿ ಅಂತ. ಈ ಥರ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡ್ಕೊಬೇಕು. ಆವಾಗ ನಮಗೆ ಬೇಸು ತುಂಬ ಟೈಟಾಗಿ ಇರುತ್ತೆ. ನಾನು ಇಲ್ಲಿ 4 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ನೀವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನಾನು ತಿರ್ಗಾನು ಕೂಡ ಬೇಸು ಫುಲ್ಲು ಕೂಡ ನಾವು ಚೈನ್ ಫಾರ್ಮಲ್ಲಿ ಹಾಕ್ಕೊಬೇಕು. ಅದಾದಮೇಲೆ ನಾನು ಎರಡನೇದು ಸ್ವಲ್ಪ ಯು ಶೇಪ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ 4 ಚೈನು, ಸೆಕೆಂಡಿಗೆ 6 ಚೈನು, ಆಮೇಲೆ ತಿರ್ಗಾ 4 ಚೈನು. ನಾನು ಇದನ್ನು ಫಸ್ಟ್ ಬೇಸಲ್ಲಿ ಬರೀ ನಾನು ಚೈನಲ್ಲೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಡಿಸೈನ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಮಗೆ ಇದು ಫುಲ್ಲು ಆರ್ಚ್ ಬರುತ್ತೆ. ನೋಡ್ಬೋದು ನೀವು ಯಾವ ಥರ ಬರ್ತಾ ಇದೆ ಅಂತೇಳಿ. ಒಂದು 6 ಚೈನು, ನಾವು 4 ಚೈನ್ ಹಾಕ್ಕೊಬೇಕು. 6 ಚೈನ್ ಹಾಕ್ಕೊಂಡಿರ್ತೀರಲ್ಲ, ಅದನ್ನು ಕರೆಕ್ಟಾಗಿ ಯು ಶೇಪಿಗೆ ಬರೋ ಥರ ನೀವು ಮಾಡ್ಕೊಬೇಕು. ಫಸ್ಟಿಗೆ 4 ಚೈನ್, ಸೆಕೆಂಡಿಗೆ 6 ಚೈನ್, ತಿರ್ಗಾ 2 ಟೈಮ್ಸ್ 4 ಚೈನ್, 1 ಟೈಮ್ 6 ಚೈನ್ ಆ ಥರ ಹಾಕ್ಕೊಂಡು ನೀವು 6 ಚೈನ್ ಮಾತ್ರ ಯು ಶೇಪ್ ಬರೋ ಥರ ನೀವು ನೋಡ್ಕೊಬೇಕು ಫ್ರೆಂಡ್ಸ್. ನೋಡ್ಬೋದು ನಾನು ಯಾವ ಥರ ಹಾಕ್ಕೊತಾ ಇದ್ದೀನಿ ಅಂತ. ನಾನು ವೀಡಿಯೋನು ಕೂಡ ತುಂಬ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿಲ್ಲ, ತುಂಬ ಸ್ಲೋ ಆಗು ಹಾಕಿಲ್ಲ, ಮೀಡಿಯಮಲ್ಲಿ ಹಾಕ್ಕೊಬೋದು ನೀವು. ನನ್ನ ಜೊತೆಗೆ ನೀವು ಹಾಕ್ಕೊಂಡು ಹೋದರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನಾನು ಯಾವ ಥರ ಹಾಕಿದ್ದೀನಿ ಅಂತ. ಇಲ್ಲಿ ನಾನು ಸೀರೆ ಕುಚ್ಚನ್ನ ಬೇಸು ಅಲೆ ನಾನು ಎಂಡಿಂಗಲ್ಲಿ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬಂದು ತುಂಬ ಸಿಂಪಲ್ಲಾಗಿರುತ್ತೆ ಕುಚ್ಚು, ಮತ್ತು ಸ್ವಲ್ಪ ಬ್ರೈಡಲ್ಲೂ ಕೂಡ ಹೇಳ್ಬೋದು. ಎರಡು ಮಿಕ್ಸ್ ಆಗಿ ನಾನು ಹಾಕ್ತಾಯಿದ್ದೀನಿ. ಕಸ್ಟಮರ್ ನನಗೆ ಹೇಳಿದರು, ಮೇಡಮ್ ನನಗೆ ತೀರಾ ಸಿಂಪಲ್ಲು ಬೇಡ, ಗ್ರ್ಯಾಂಡು ಬೇಡ, ಒಂದು ಮೀಡಿಯಮಲ್ಲಿ ಇರಲಿ ಅಂತೇಳಿ. ಹಾಗಾಗಿ ನಾನು ಈ ಡಿಸೈನ್ನ ಚೂಸ್ ಮಾಡಿದ್ದೀನಿ. ಲಾಸ್ಟಿಗೆ ನಾನು 3 ಚೈನ್ ಹಾಕಿ ಈ ಥರ ದಾರ ಕಟ್ ಮಾಡಿಕೊಂಡು ಈ ಥರ ದಾರನ ಮೇಲೆ ಮಾಡಿದ್ರೆ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡ್ಬೋದು ಬೇಸ್ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಯಾವುದೇ ಡಿಸೈನ್ ಆಗಿರಲಿ ಬೇಸ್ನ ನಾವು ಕ್ಲೀನಾಗಿ ಹಾಕ್ಕೊಬೇಕು. ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈ ಥರ ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಅದೇ ಜಾಗದಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಆಮೇಲೆ ನಾವು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶಾ, ಇನ್ನೂ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಬೇಕು. ಈಗ 2 ಟೈಮ್ಸ್ ದಾರ ಸುತ್ತಕೊಂಡು ನೆಕ್ಸ್ಟ್ 6 ಚೈನಿಗೆ ಹೋಗಿ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೋಡ್ಬೋದು ನಾನು ಯಾವ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ ಅಂತ. ನೀವು ಡಬಲ್ ಕ್ರೋಶೆನ ಮಾಡ್ಕೊಬೇಕಾದ್ರೆ ಜಾಸ್ತಿ ಲೆಂತಿಯಾಗಿ ಮಾಡ್ಕೊಬೇಡಿ ಫ್ರೆಂಡ್ಸ್, ತುಂಬ ಮೀಡಿಯಮಲ್ಲಿ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ 1 ಟೈಮ್ 4 ಚೈನ್, ಸೆಕೆಂಡ್ ಟೈಮ್ 6 ಚೈನ್, ತಿರ್ಗಾ 2 ಟೈಮ್ಸ್ 4 ಚೈನ್ ಆ ಥರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. 6 ಚೈನ್ ಬರೋ ಥರ ಮಾತ್ರ ನೀವು ಯು ಶೇಪ್ ಥರ ಮಾಡ್ಕೊಬೇಕು. ಈಗ ನಾನು ನೆಕ್ಸ್ಟ್ 4 ಚೈನ್ಗೆ ಹೋಗಿ ಲಾಕ್ ಮಾಡಿ ಈ ಥರ 2 ಟೈಮ್ಸ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ತಿರ್ಗಾ ನೆಕ್ಸ್ಟ್ ಚೈನ್ಗೆ ಹೋಗಿ ನೀವು ಈ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನಾನು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. ನೀವು 2 ಮಾಡಿದ್ರೆ ನಮಗೆ ಡಬಲ್ ಕ್ರೋಶೆಟ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಯಾವ ಥರ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಅಂತ. ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್ ಡಿಸೈನು. ನಿಮಗೆ ನೋಡ್ಬೋದು ನಾನು ಫುಲ್ ಹಾಕಿ ತೋರಿಸ್ತಾ ಇದ್ದೀನಿ. ನನಗೆ ಫುಲ್ಲು ಆರ್ಚ್ ಬರುತ್ತೆ. ನಾನು ಲಾಸ್ಟಿಗೆ ಬಂದಿದ್ದೀನಿ ಫ್ರೆಂಡ್ಸ್. ತುಂಬ
ಚೆನ್ನಾಗಿ ಬಂದಿತ್ತು. ನಾವು ಯಾವ ಥರ ಡಬಲ್ ಕ್ರೋಶೆಟ್ನ ಹಾಕ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 12 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ ಒಂದು ಆರ್ಚಿಗೆ. ನೋಡ್ಬೋದು ಫ್ರೆಂಡ್ಸ್, ನೀವು ಕೌಂಟ್ ಮಾಡ್ಕೊತಾ ಇರಬೇಕು. ಎಲ್ಲ ಆರ್ಚನ್ನು ಒಂದೇ ಲೆವೆಲಲ್ಲಿ ಇರಬೇಕು ಫ್ರೆಂಡ್ಸ್. ಮತ್ತು ಒಂದೇ 6 ಚೈನಿಗೆ ನಾವು 12 ಆರ್ಚನ್ನ ಮಾಡ್ಕೊಬೇಕು. ಈಗ ನಾನು ದಾರಾನ ಕಟ್ ಮಾಡಿಕೊಂಡು ದಾರ ಮೇಲೆ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನನ್ನ ಆರ್ಚು ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ಫುಲ್ ಸ್ಯಾರಿ ಒಂದೇ ಸೈಜಿಗೆ ಬಂದಿದೆ. ನಾನು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಈ ಥರ ಸಿಂಗಲ್ ಕ್ರೋಶೆಗೆ ಹೋಗಿ ಒಂದು ಚೈನ್ನ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. 2 ಟೈಮ್ಸ್ ಮಾಡಿ ಆ ಥರ. ಆವಾಗ ನಮಗೆ ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೀರೆ ಟರ್ನ್ ಮಾಡಿಕೊಂಡು ನಮಗೆ ಮೇಲೆ ಅಲ್ಲಿ ಹೋಲ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲೋಗಿ ಒಂದು ಸಿಂಗಲ್ ಕ್ರೋಶೆ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಮೇಲೆ ಹೋಲ್ ಕಾಣ್ತಿದೆಯಲ್ಲ, ಆ ಹೋಲಲ್ಲಿ ಹೋಗಿ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು ಫ್ರೆಂಡ್ಸ್. ನಿಮಗೆ ಬೀಡ್ಸ್ ಬೇಡ ಅಂದರೆ ನೀವು ಹಾಗೆ ಕೂಡ ಫುಲ್ ಮಾಡ್ಕೊಬೋದು. ನಿಮಗೆ ಬೀಡ್ಸ್ ಏನು ಬೇಡ ಅಂತೇಳಿ ಫಸ್ಟಿಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಬೀಡನ್ನ ದಾರಕ್ಕೇ ಪೋಣಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಬೀಡನ್ನ ಲಾಕ್ ಮಾಡಿ ಅದಾದಮೇಲೆ ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ ಆರ್ಚಿಗೆ. ಅದೇ ಥರ ನೀವು ಒಂದೊಂದೇ ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ನಮಗೆ ಈ ಥರ ಬರುತ್ತೆ. ಆಗ ಒಂದು ಡಬಲ್ ಕ್ರೋಶೆಟ್. ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ. ನೋಡಿ ಫ್ರೆಂಡ್ಸ್ ನಾವು ಈ ಡಿಸೈನ್ನ ಒನ್ ಡೇ ಅಷ್ಟೊತ್ತಿಗೆ ಹಾಕ್ಬೋದು ಫ್ರೆಂಡ್ಸ್. ನಾನು ಈ ಡಿಸೈನ್ನ ಒನ್ ಡೇಲೇ ಮುಗಿಸ್ಬಿಟ್ಟಿದ್ದೀನಿ. ಏಕೆಂದರೆ ನಾವು ದಾರಕ್ಕೇ ಮಣಿ ಪೋಣಿಸ್ಕೊಂಡಿರೋದ್ರಿಂದ ನಮಗೆ ಕುಚ್ಚು ಬೇಗ ಆಗೋಗ್ಬಿಡುತ್ತೆ. ನಾವು ಇಷ್ಟು ಟೈಮಿಂಗ್ಸಿಗೆ ಆಗಬೇಕು ಅಂತೇಳಿ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಕುಚ್ಚು ಮಾತ್ರ. ನೋಡ್ಬೋದು. ಆಮೇಲೆ ನಾವು 4 ಬೀಡ್ಸ್ ಆದಮೇಲೆ ನಾನು ಟೂ ಚೈನ್ಸ್ನ ಹಾಕೊತಾ ಇದ್ದೀನಿ. 2 ಅಥವಾ 3ನ ಹಾಕೊಬೋದು. 2 ಹೋಲಷ್ಟು ಗ್ಯಾಪ್ ಇಟ್ಟು ನೆಕ್ಸ್ಟಿಗೆ ನೀವು ನೋಡ್ಬೋದು ಈ ಥರ ಹೋಗಿ ಲಾಕ್ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್. ಅದು ಬಂದು ನಾನು ಕುಚ್ಚನ್ನ ಹಾಕೋಕ್ಕೆ ಗ್ಯಾಪ್ನ ಹಾಕ್ಕೊಂಡಿರೋದು. ಅದಕ್ಕೆ ಫ್ರೆಂಡ್ಸ್ ನಾನು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಿದ್ದು. ಮಧ್ಯೆ ಒಂದೊಂದು ಚೇಂಜಸ್ ಇರುತ್ತೆ. ನಮಗೆ ಡಿಸೈನ್ ಪೂರ್ತಿಯಾಗಿ ಅರ್ಥ ಆಗಲ್ಲ. ನಾವು ಸ್ಕಿಪ್ ಮಾಡಿ ನೋಡೋಕ್ಕೋದ್ರೆ ನಮಗೆ ಡಿಸೈನ್ ಒಂಚೂರು ಅರ್ಥ ಆಗಲ್ಲ. ಯಾವ್ಯಾವ ಡಿಸೈನ್ಗೆ ಯಾವ್ಯಾವ ಥರ ಚೇಂಜಸ್ ಮಾಡಿರ್ತೀವಿ ಅಂತೇಳಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಡಿಸೈನ್ ನೋಡೋಕ್ಕೆಲ್ಲ ಒಂದೇ ಥರ ಕಾಣ್ಬೋದು ಫ್ರೆಂಡ್ಸ್. ಆದರೆ ಅದರಲ್ಲಿ ನಾವು ತುಂಬ ಲಾಟ್ ಆಫ್ ಚೇಂಜಸ್ ಇರುತ್ತೆ ಅದರೊಳಗೆ. ನೋಡ್ಬೋದು ಫ್ರೆಂಡ್ಸ್, ನಾನು ಆ ಕಡೆ 4 ಬೀಡ್ಸ್ ಈ ಕಡೆ 4 ಬೀಡ್ಸ್ನ ಹಾಕ್ಕೊಂಡು ನಾನು ಕೆಳಗೆ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೀವು ಒಂದೇ ಲೆವೆಲಲ್ಲಿ ನೀವು ಕಂಬನ ಹಾಕೊಂಬಂದ್ರೆ ನಮಗೆ ಆರ್ಚು ಕೂಡ ಒಂದೇ ಲೆವೆಲಲ್ಲಿ ಸಿಗುತ್ತೆ. ಈಗ ನಾನು ನೆಕ್ಸ್ಟ್ ಆರ್ಚಿಗೆ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡೊಂದು ಈಗ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ಅಂತ. ಮಧ್ಯೆ ನಾನು ಕುಚ್ಚು ಹಾಕೋಕ್ಕೆ ಜಾಗ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಕುಚ್ಚು ಹಾಕಿ ಆದಮೇಲೆ ನಿಮಗೆ ಫುಲ್ಲು ಲುಕ್ಕು ಹೇಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ತುಂಬ ಸಿಂಪಲ್ಲು ಫ್ರೆಂಡ್ಸ್. 3 ಸ್ಟೆಪ್ ಇರುತ್ತೆ. ಇದು ಬಂದು ತುಂಬ ಸಿಂಪಲ್ಲು, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನಾಳೆ ಫುಲ್ಲು ಸ್ಯಾರಿ ಹಾಕಿ ಈಗ ನಾನು ಲಾಸ್ಟಲ್ಲಿ ಈ ಥರ ಸಿಂಗಲ್ ಕ್ರೋಶೆನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ನಾನು ಫುಲ್ಲು ತೋರ್ಸೋಕ್ಕಾದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನಿಮಗೆ ಒಂದೇ ಒಂದು ಆರ್ಚ್ ಆಗುವಷ್ಟು ನಿಮಗೆ ತೋರಿಸಿ ಈ ಥರ ಆದಮೇಲೆ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ನಾವು ಈ ಥರ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಹೋಗಬೇಕು. ಅಂದರೆ ಫುಲ್ ಆರ್ಚ್ ಆದಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು.
ನೋಡ್ಬೋದು ನಾನು ಅಲ್ಲೇ ಲಾಸ್ಟಿಗೆ ಬಂದಿದ್ದೀನಿ. ಅಂದರೆ ದಾರ ನಾನು 6 ಎಳೆ ಅಂದರೆ 6 ಎಳೆ ದಾರ ಮಾಡ್ಕೊಂಡಿದ್ನಲ್ಲ, ಅದು ಖಾಲಿ ಆಗಿಬಿಟ್ಟಿತ್ತು. ಅಷ್ಟು ಮಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ ದಾರ ಅಷ್ಟೇ ಇಟ್ಕೊಂಡು ಕ್ರೋಶ ಮಾಡೋಕ್ಕೆ. ನೋಡ್ಬೋದು ಫ್ರೆಂಡ್ಸ್, ನಾನು ಲಾಸ್ಟಿಗೆ 3 ಚೈನ್ನ ಹಾಕಿ ದಾರಾನ ಮೇಲೆ ಮಾಡ್ತೀನಿ ನಾನು. ಫ್ರೆಂಡ್ಸ್, ನೀವು ಯಾವುದೇ ಕುಚ್ಚಾಗಿರ್ಬೋದು, ನಾವು ಬೇಸ್ನ ಪರ್ಫೆಕ್ಟಾಗಿ ಹಾಕಿದ್ರೆ ನಮಗೆ ಕುಚ್ಚು ಕೂಡ ಫುಲ್ಲು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್ ನನ್ನದು ಆರ್ಚ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡ್ಬೋದು ಸ್ಯಾರಿದು ಕುಚ್ಚು ಲುಕ್ಕು ಈ ಥರ ಬಂದಿದೆ. ಪ್ರತಿಯೊಂದು ಆರ್ಚ್ಗೂ ಕೂಡ ಕುಚ್ಚು ಬರುತ್ತೆ. ನಾನು ಇದಕ್ಕೆ 400ರಿಂದ 450 ತನಕ ಚಾರ್ಜಸ್ ಮಾಡ್ತೀನಿ. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಏನು ಥರ ಡಿಸೈನ್ ಹಾಕಿದ್ದೀರಾ, ಸ್ಟೋನ್ಸ್ನೆಲ್ಲ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.